ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನೀಗ ಪವಿತ್ರವಾದ ಅಯೋಧ್ಯ ಕ್ಷೇತ್ರದ ಹನುಮಾನ್ ಗಡಿಯಲ್ಲಿದ್ದೇನೆ. ಇಲ್ಲಿ ಪುರಾತನವಾದ ಒಂದು ಆಂಜನೇಯ ದೇವಸ್ಥಾನವಿದೆ. ಮೊದಲು ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಅದಾದ ಬಳಿಕ ಆಂಜನೇಯನ ದರ್ಶನವನ್ನ ಮಾಡಿದ ನಂತರವಷ್ಟೇ ಪ್ರಭು ಶ್ರೀರಾಮನ ದರ್ಶನವನ್ನ ಮಾಡಬೇಕೆಂಬ ವಾಡಿಕೆ ಇದೆ. ಹಾಗಿದ್ರೆ ಬನ್ನಿ, ಪ್ರಭು ಶ್ರೀರಾಮಚಂದ್ರನ ಪರಮ ಭಕ್ತನಾದ ಆಂಜನೇಯನ ಈ ದೇವಸ್ಥಾನವನ್ನ ನೋಡಿಕೊಂಡು ಹನುಮಂತನ ದರ್ಶನವನ್ನ ಮಾಡ್ಕೊಂಡು ಬರೋಣ. ಹಾಗೆಯೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದು ನೋಡಿ, ರಾಮ್ ಕಿ ಪೈಡಿ ಅಂತ. ಇದು ಒಂದು ಸ್ನಾನಘಟ್ಟ. ಇದು ಸಹ ಸರಯೂ ನದಿಯ ಒಂದು ಭಾಗ. ಈ ಭಾಗವು ಅಯೋಧ್ಯೆಯ ಒಳಗಡೆ ಪ್ರವೇಶಿಸಿ ನಂತರ ಪುನಃ ಹೋಗಿ ಸರಯೂ ನದಿಗೆ ಸೇರ್ಕೊಳ್ತದೆ. ಈ ಸ್ನಾನಘಟ್ಟದ ಒಂದು ಬದಿಯಲ್ಲಿ ಲೆಕ್ಕವಿಲ್ಲದಷ್ಟು ದೇವಸ್ಥಾನಗಳನ್ನು ನೀವಿಲ್ಲಿ ಕಾಣಬಹುದು. ನಾನು ಈ ದೇವಸ್ಥಾನಗಳ ವಿಡಿಯೋವನ್ನು ಮಾಡಲಿಕ್ಕಿದ್ದೇನೆ. ದಯವಿಟ್ಟು ನನ್ನೆಲ್ಲ ವಿಡಿಯೋಗಳನ್ನು ತಪ್ಪದೇ ಪೂರ್ತಿಯಾಗಿ ನೋಡಿ. ಟೆಂಪರೇಚರ್ ಎಷ್ಟಿದೆ ಗೊತ್ತಾ ಸರ್? ಕೇವಲ 12 ಡಿಗ್ರಿ ಸೆಂಟಿಗ್ರೇಡ್. ಅಂಥ ಚಳಿಯಲ್ಲಿ ಸಹ ಇಲ್ಲಿ ಎಲ್ಲರೂ ಬಂದು ಸ್ನಾನವನ್ನು ಮಾಡಿಕೊಂಡು ದೇವರ ದರ್ಶನವನ್ನು ಮಾಡ್ತಾರೆ ಅಂತಂದರೆ ಅದು ಪ್ರಭು ಶ್ರೀರಾಮಚಂದ್ರನ ಕೃಪೆ ಅಂತಲೇ ಹೇಳ್ಬೋದು. ಇದು ನೋಡಿ, ಹನುಮಾನ್ ಗರಿ ಎಂಬ ದೇವಸ್ಥಾನ. ಹನುಮಾನ್ ಗರಿ ಅಂದರೆ ಹನುಮಂತನ ಮನೆ ಎಂದು ಅರ್ಥ. ಶ್ರೀರಾಮನ ಪಟ್ಟಾಭಿಷೇಕದ ನಂತರ ತನ್ನ ತಾಯಿಯಾದ ಅಂಜನಾದೇವಿಯೊಂದಿಗೆ ಹನುಮಂತನು ಈ ಸ್ಥಳದಲ್ಲಿ ನೆಲೆಸಿದ್ದನೆಂಬ ಪ್ರತೀತಿ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅಂಜನಾದೇವಿಯ ಮಡಿಲಿನಲ್ಲಿ ಕುಳಿತುಕೊಂಡಂಥ ಆಂಜನೇಯನ ಅಪರೂಪದ ವಿಗ್ರಹವನ್ನು ನೀವಿಲ್ಲಿ ಕಾಣಬಹುದು. ಈ ದೇವಸ್ಥಾನವು ನಿರ್ವಾಣಿ ಆಕರ ಹಾಗೂ ರಾಮನಂದಿ ಸಂಪ್ರದಾಯದ ಬೈರಾಗಿ ಮಹಂತರುಗಳ ಸುಪರ್ದಿಯಲ್ಲಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ವಿಶಿಷ್ಟವಾದ ಚಿತ್ರಗಳು ಹಾಗೂ ಸಂಪ್ರದಾಯಗಳುಳ್ಳ ವಿಶೇಷವಾದ ದೇವಸ್ಥಾನವಿದು. ಇಲ್ಲಿ ನೋಡಿ, ಮೇಲೆ ಅಂಜನಾದೇವಿ ಹಾಗೂ ಆ ತಾಯಿಯ ತೊಡೆಯ ಮೇಲೆ ಕುಳಿತ ಆಂಜನೇಯನನ್ನ ದರ್ಶನ ಮಾಡಿಕೊಂಡು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಇಲ್ಲಿ ವಿಶೇಷವಾದ ಬೃಹತ್ ಗಂಟೆಗಳನ್ನು ನೀವು ಕಾಣಬಹುದು. ಇಲ್ಲಿಯ ನೆಲದ ಮೇಲಿನ ಟೈಲ್ಸ್ಗಳ ಮೇಲೆ ಬೆಳ್ಳಿಯ ನಾಣ್ಯಗಳನ್ನು ಸಹ ಜೋಡಿಸಿದ್ದಾರೆ. ಗುರುಜಿ ನಮಸ್ಕಾರ. ಇವರು ರಾಜು ದಾಸ್ ಅಂತ.
ಈ ದೇವಸ್ಥಾನದ ಪ್ರಮುಖ ಆಚಾರ್ಯರು. ಇವರು ಹರಿತವಾದ ಹಾಗೂ ನೇರ ಹೇಳಿಕೆಗಳಿಂದ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಈ ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿನ ಮತ್ತೊಂದು ಹೊಸ ದೇವಸ್ಥಾನದೊಂದಿಗೆ ನಾಳೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.